ಗಟ್ಟಿಗಿರುತ್ತೆ ಕಣೋ, ಅದು ಕಣೋ ಫ್ರೆಂಡ್ಶಿಪ್ಪು. ಕ್ಲಾಸ್ ರೂಮಲ್ಲಿ ಲುಕ್ ಜೋರಾಗಿತ್ತು. ಲವ್ವಾ ಡವ್ವಾ? ನನ್ ಕುಜಕ್ಕೂ ಯಾವುದೇ ಹುಡುಗಿ ನೋಡದೇ ಇರೋನು ನಿಮ್ಮನ್ನ ನೋಡಿದಾನೆ. ವೀಕ್ಷಕರೇ ನಮಸ್ತೆ. ನಮ್ಮ ಇತಿಹಾಸ್ ನ್ಯೂಸ್ ಕನ್ನಡ ವತಿಯಿಂದ ತಮಗೆ ಸ್ವಾಗತ. ನಮ್ಮ ಇತಿಹಾಸ್ ನ್ಯೂಸ್ ಕನ್ನಡ ಸ್ಟುಡಿಯೋ ಒಳಗಡೆ ನಮ್ಮ ಮೈಸೂರಿನ ಒಂದು ಡ್ಯಾನ್ಸ್ ಮಾಸ್ಟರ್ ಅಂತಾನೆ ಇವತ್ತು ಇಡೀ ರಾಜ್ಯಕ್ಕೆ ಕೂಡ ಅವರು ಪರಿಚಯ ಆಗಿರ್ತಕ್ಕಂಥವ್ರು. ಮತ್ತೆ ಒಂದು ಸಿನಿಮಾ ಲೈನಲ್ಲಿ ಬಂದಾಗ ಮೈಸೂರು ರಾಜು ಅಂತ ಎಲ್ಲರಿಗೂ ಕೂಡ ಬಹಳ ಹೆಸರುವಾಸಿ ಆಗಿರ್ತಕ್ಕಂಥವ್ರು. ಅವರು ಕೂಡ ನಮಗೆ ಆತ್ಮೀಯರು ಕೂಡ. ಹಾಗಾಗಿ ಅವ್ರನ್ನ ನಮ್ಮ ಒಂದು ಇತಿಹಾಸ್ ನ್ಯೂಸ್ ಕನ್ನಡ ಸ್ಟುಡಿಯೋ ಒಳಗಡೆ ಬರಮಾಡ್ಕೊಳ್ಬೇಕು ಅಂತೆಲ್ಲ ನಮ್ಮ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು. ಹಾಗಾಗಿ ಅವರಿಗೆ ನಮ್ಮ ಇತಿಹಾಸ್ ನ್ಯೂಸ್ ಕನ್ನಡ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ತಾವು ಒಂದು ನಮ್ಮ ಮೈಸೂರು ಭಾಗ ಅಂದ್ರೆ ಹೇಳಕ್ ಹೋದ್ರೆ ಎಲ್ಲರಿಗೂ ಕೂಡ ನೀವು ಮೈಸೂರು ರಾಜು ಅಂತಾನೆ ತಾವು ಎಲ್ಲರಿಗೂ ಕೂಡ ಚಿರಪರಿಚಿತರಿದ್ದೀರಿ. ಜೊತೆಗೆ ಇವತ್ತಿನ ಟ್ರೆಂಡ್ಗೆಲ್ಲ ಡ್ಯಾನ್ಸ್ ಮಾಸ್ಟರ್ ಅಂತ ಎಲ್ಲರೂ ಕೂಡ ಮಾಸ್ಟರ್ ಅಂತಕ್ಕಂಥ ಎಲ್ಲರೂ ಕೂಡ ಕರೀತಾರೆ. ಅದ್ರಲ್ಲಿ ನನಗೂ ಕೂಡ ತಾವು ಆತ್ಮೀಯರು. ಈ ಒಂದು ಸಿನಿಮಾದಲ್ಲಿ ನನಗೂ ಒಂದು ಅವಕಾಶವನ್ನು ಕೊಟ್ಟಿದ್ರಿ. ಮೊದಲನೇದಾಗಿ ನನ್ನ ಕಡೆ ತಮಗೆ ಧನ್ಯವಾದಗಳು ಸರ್. ಒಂದು 25-30 ವರ್ಷದಿಂದ ಒಂದು ಈ ಡ್ಯಾನ್ಸ್ ಕ್ಲಾಸ್ ನ ಮಾಡ್ಕೊಂಡು ಬಂದಿರೋರು. ಹಾಗಾಗಿ ಎಲ್ಲರಿಗೂ ಕೂಡ ತಾವು ಮಾಸ್ಟರೇ ಅಂತ ಚಿರಪರಿಚಿತರಾಗಿರೋರು. ಈಗ ಈ ಒಂದು 2ನೇ ಸಿನಿಮಾದ ಬಗ್ಗೆ, ಆ ಸಿನಿಮಾ ಅಂದ್ರೆ ಈ ಕುಚಿಕೋ ಮೂವಿ ಅಂತಕ್ಕಂಥದ್ರಲ್ಲಿ ತಾವು 2ನೇ ಸಿನಿಮಾವನ್ನ ಮಾಡಿದ್ರಿ. ಅದರಿಂದ ಒಂದು ಪೂರ್ಣ ಚಿತ್ರಣ ನಮ್ಗೆ ಗೊತ್ತಿರಲ್ಲ. ನಮಗೆ ಒಂದು ತುಣುಕು ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಅಷ್ಟು ಬಿಟ್ರೆ ನಮಗೆ ಒಂದು ಸಿನಿಮಾದ ಕಥೆಗಳೆಲ್ಲ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಕತೆ ಯಾವ ರೀತಿ ಬಂದಿದೆ ಅಂತ ತಾವು ನಮ್ಮ ಒಂದು ಚಾನಲ್ಗೆ ಮತ್ತೆ ನಮ್ಮ ಪ್ರೇಕ್ಷಕರಿಗೆ ತಾವು ತಿಳಿಸ್ಬೋದಾ ಸರ್? ಖಂಡಿತ ಸರ್. ಮತ್ತೆ ಮೈಸೂರು ರಾಜು ಅಂತ ನಾನು ಸುಮಾರು ಇಲ್ಲ ಅಂದರೆ ಒಂದು 28-30 ವರ್ಷಗಳಿಂದ ಹಲವಾರು ಚಲನಚಿತ್ರಗಳಲ್ಲಿ ಸಹನರ್ತಕನಾಗಿ ನೃತ್ಯ ಕಲಾವಿದನಾಗಿ ಕೆಲಸ ಮಾಡಿದ್ದೀನಿ. ಸುಮಾರು ಮಾಸ್ಟರ್ಗಳ ಹತ್ರ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ. ಹಾಗೆ ಮೈಸೂರಿನಲ್ಲಿ 28 ವರ್ಷಗಳಿಂದ ನಾನು ಒಂದು ನೃತ್ಯ ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ನಾನು ಫಸ್ಟ್ ಸಿನಿಮಾ ಮಾಡಿದ್ದು ನೃತ್ಯಂ ಅಂತ. ಈ ನೃತ್ಯಂ ಅಂತ ಸಿನಿಮಾ ಮಾಡಿದ್ದು ಉದ್ದೇಶ ಏನು ಅಂತಂದರೆ, ಹಿಂಗೆ ಒಂದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತ ಒಂದು ಆಡಿಷನ್ ಬಂತು. ಆ ಆಡಿಷನ್ಗೆ ನನ್ನ ಮಕ್ಕಳನ್ನ ಕರ್ಕೊಂಡೋದು ಏನಾದರೂ ಈ ಸಂಸ್ಥೆಯಿಂದ ಏನಾದ್ರು ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರಾಗಬೇಕಲ್ಲ ಅಂತೇಳಿ ತುಂಬ ಯೋಚನೆ ಮಾಡಿ ಈ ನಮ್ಮ ಡ್ರಾಮಾ ಜೂನಿಯರ್ ವಿನ್ನರ್ ಮಹೇಂದ್ರ ಮತ್ತು ಇನ್ನೂ ಹಲವಾರು ಕಲಾವಿದರುಗಳನ್ನೆಲ್ಲ ಇಲ್ಲಿ ಟ್ರೈನ್ ಅಪ್ ಮಾಡಿ ಅವ್ರನ್ನ ಕರ್ಕೊಂಡೋದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ. ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ನಮ್ಮ ಮಕ್ಕಳು ಸರಿಯಾಗಿ ಒಂದು ಪ್ರತಿಭೆನ ಗುರುತಿಸ್ಲಿಲ್ಲ ಅವರು. ಹಾಗಾಗಿ ಏನಾಯಿತು, ನಮಗೆ ನನ್ನ ಮಕ್ಕಳನ್ನ ಹೆಂಗಾರು ಮಾಡಿ ಮುಂದೆ ತರಬೇಕಲ್ಲ ಅಂತ ಒಂದು ಯೋಚನೆ ಮಾಡಿ ಆಮೇಲೆ ನೋಡೋಣ ನಾನೇ ಒಂದು ಈ ಸ್ಟಮ್ಮಲ್ಲಿರೋ ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋದ್ರ ಒಂದು ಥಾಟ್ ಮಾಡಿಕೊಂಡು ಒಂದು ನೃತ್ಯಂ ಅಂತ ಒಂದು ಸಿನಿಮಾ ಮಾಡಿದೆ. ಒಂದು ಲೋ ಬಜೆಟ್ನಲ್ಲಿ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾ ತುಂಬ ಒಳ್ಳೆ ಹೆಸರಾಯಿತು. ಮತ್ತು ನಮ್ಮ ಕ್ಲಾಸ್ ಪೇರೆಂಟ್ಸ್ಗಳನ್ನ ಎಲ್ಲ ಅವರು ನಮ್ಗೆ ಸಪೋರ್ಟ್ ಮಾಡಿ ಅವರೇ ಒಂದಷ್ಟು ಅಮೌಂಟೆಲ್ಲ ಹಾಕಿ ಆ ಸಿನಿಮಾ ರಿಲೀಸು ಆಯಿತು. ಇವಾಗ ನೆಕ್ಸ್ಟ್ ಏನಾದ್ರು ಒಂದು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಬಂದಾಗ ಒಂದು ಇಬ್ಬರು ಫ್ರೆಂಡ್ಸು ಜೊತೆಲಿರೋ ಫ್ರೆಂಡ್ಸು, ಆ ಫ್ರೆಂಡ್ಸು ಒಬ್ಬರೊಬ್ಬರು ಬಿಟ್ಕೊಡ್ತಾರಂತ ಫ್ರೆಂಡ್ಸು. ಒಂದು ಬಾಕ್ಸಲ್ಲಿ ಕಾಲೇಜ್ಗೆ, ಒಂದು ಬಾಕ್ಸಲ್ಲಿ ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ, ಒಂದು ಬಾಕ್ಸಲ್ಲಿ ಟಿಫನ್ ಬಾಕ್ಸಲ್ಲಿ ಊಟ ತಗೊಂಡೋದ್ರೆ ಮತ್ತೆ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಂಥದ್ದು ಒಂದು ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. ಆ ಫ್ರೆಂಡ್ಸು ಒಬ್ಬರೊಬ್ಬರು ಯಾವ ಥರ ಕಿತ್ತಾಡ್ಕೊಂಡು ಏನಾಗುತ್ತೆ ಅನ್ನೋದೇ ನಮ್ಮ ಈ ಸಿನಿಮಾ ಕುಚುಕು ಅನ್ನೋ ಸಿನಿಮಾದ ಒಂದು ಬೆಸ್ಟ್ ಕಥೆ ಆಗಿರುತ್ತೆ. ಈ ಸಿನಿಮಾ ಕತೆ ತಂದೆ ತಾಯಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಮಕ್ಕಳನ್ನ ಬಲವಂತವಾಗಿ ಓದಿಸಿದ್ರೆ ಅವರು ಓದದೇ ಇರುವಂಥ ಮಕ್ಕಳನ್ನ ಬಲವಂತವಾಗಿ ಓದಿಸಿ ಏನಾಗ್ತಾರೆ, ಮಕ್ಕಳು ಜಾಸ್ತಿ ಹಿಂಸೆ ಕೊಟ್ಟರೆ ಏನಾಗ್ತಾರೆ ಅನ್ನೋದು ಮಕ್ಕಳು ಅದ್ರದ್ದೊಂದು ಕತೆ ಬರುತ್ತೆ. ಅದ್ರದ್ದೊಂದು ಕತೆ ಕುಚಿಕೋ ಅಂತಕ್ಕಂಥ ಒಂದು ಇಟ್ಕೊಂಡಿದ್ದೀನಿ. ಅದು ಬೆಸ್ಟ್ ಏನು ಅಂತ ಅಂದ್ರೆ ತಂದೆ ತಾಯಿ ಮಕ್ಕಳನ್ನ ಯಾವ ತರ ಬೆಳೆಸ್ತಾರೆ, ಹೊಂದ್ಬೇಕು. ತುಂಬಾ ಓವರ್ ಆಗಿ ಅವ್ರಿಗೆ ಒತ್ತಡ ತಂದಾಗ ಏನಾಗುತ್ತೆ ಅನ್ನೋದು ತಮ್ಮ ಒಂದು ಕಥೆಯಲ್ಲಿ ಬರುತ್ತೆ. ಸರ್, ಇದು ಒಂದು ಮೂವಿಲಿ ಈ ಆರ್ಟಿಸ್ಟ್ ಗಳನ್ನ ಏನು ಹೊಸಬರನ್ನ ಹಾಕೊಂಡಿದ್ದೀರಾ ಅಥವಾ ಅದರಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಗಳನ್ನ ಕೂಡ ತಗೊಂಡಿದ್ದೀರಾ ಅಥವಾ ಈ ಒಂದು ನಿಮ್ಮ ಒಂದು ಕುಚಿಕೋ ಮೂವಿಯನ್ನ ಅಂದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಶೂಟಿಂಗ್ ಮಾಡಿದ್ರ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್ ತಾವು? ಓಕೆ, ಖಂಡಿತ ಸರ್. ಖಂಡಿತ ಸರ್. ಸರ್, ಒಂದು 46 ದಿನ ಶೂಟಿಂಗ್ ಮಾಡಿದ್ವಿ ಸರ್. ಎಲ್ಲ ಮೈಸೂರಿನಲ್ಲೇ ಮಾಡಿದ್ದೀವಿ. ಸಾಂಗ್ ಮಾತ್ರ ಮಂಗಳೂರು ಕಡೆ ಹೋಗಿ 2 ಸಾಂಗ್ ಶೂಟ್ ಮಾಡ್ಕೊಂಡು ಬಂದಿದ್ವಿ ಸರ್. ಅದು ಬಿಟ್ಟರೆ ಇನ್ನು 4 ಫೈಟ್ ಇದೆ ನಮ್ಮ ಮೂವಿನಲ್ಲಿ. ಎಲ್ಲ ಅದ್ದೂರಿಯಾಗಿ ಒಳ್ಳೆ ಫೈಟು, ಎಲ್ಲ ಪ್ರೊಫೆಷನಲ್ ಆಗಿರೋಂಥ ಮಾಸ್ಟರ್ಗಳನ್ನ ಕರ್ಕೊಂಡು ಮಾಡಿದ್ವಿ ಸರ್. ಅದು ಮತ್ತು ಸಾಂಗು ಅಂತ ಬಂದರೆ AT ರವೀಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸರ್.
ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ರಾಮನಾಥ್ ರಾಜ್ ಅಂತ ಇವರು ಚೆನ್ನೈಯವರು, ಮೂಲತಃ ಕರ್ನಾಟಕದವರು. ಚೆನ್ನೈಯಲ್ಲಿ ಹೋಗಿ ಬೇರೆ ಸಿನಿಮಾಗಳೆಲ್ಲ ವರ್ಕ್ ಮಾಡ್ತಾರೆ. ಒಳ್ಳೆ ಛಾಯಾಗ್ರಹಣ ಮಾಡಿದ್ದಾರೆ ಸರ್ ನಮ್ಮ ಸಿನಿಮಾಗಳು, ಒಳ್ಳೆ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. A.T. ರವೀಶ್ ಅಂತ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಸರ್. ಅವರು 1, 2, 3, 4 ಥರ ಟ್ಯೂನ್ಗಳು ಮಾಡಿಕೊಟ್ಟು, ನಾನು ಪ್ರೊಫೆಷನಲ್ಲಿ ಡ್ಯಾನ್ಸ್ ಮಾಸ್ಟರ್ ಆಗಿರೋದ್ರಿಂದ ಈ ಟೆಕ್ನಿಕಲ್ ಆಗಿ ಎಲ್ಲ ನೋಡ್ತಾರೆ. ನಮ್ಮ ಡ್ಯಾನ್ಸ್ ಯೂನಿಯನ್ ಅವರಲ್ಲಿ ಪ್ರೊಫೆಷನಲ್ ವೈರಪ್ಪ ನಮ್ಮ ಡ್ಯಾನ್ಸ್ ಮಾಸ್ಟರ್ ಹೆಂಗೆ ಮಾಡಿದ್ದಾರೆ, ಸಾಂಗ್ ಹೆಂಗೆ ಮಾಡಿರ್ತಾರೆ, ಏನು ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ಲ ಸರ್. ಹಾಗಾಗಿ ನಾನು ಯಾವ ಥರ ಟ್ಯೂನ್ ಮಾಡಿದ್ರು ನಾನು ಒಪ್ಕೊಂಡಿರಲಿಲ್ಲ. ಆಮೇಲೆ ಕೊನೆಗೆ ಇಲ್ಲ ಸರ್ ನಮ್ಗೆ ಹಿಂಗೆ ಬೇಕು ಅಂತೇಳಿ ಸಾಂಗ್ ಎಲ್ಲ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸರ್. ಅದೇ ಥರ ಅದ್ದೂರಿಯಾಗಿ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ನಾಗರತ್ನಮ್ಮ ಅಂತ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಏನು ಬೇಕು ಅಂತ ಅಂದರೆ ಅದಕ್ಕೆ ಯಾವುದಕ್ಕೂ ಅವರು ಬೇಡ ಇದು ಬೇಡ ಅದೇನಕ್ಕೆ ಇದೇನಕ್ಕೆ ಅಂತ ಏನೂ ಕೇಳಿಲ್ಲ ಪಾಪ. ನಮ್ಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್. ಯಾಕಂದ್ರೆ ನಾವು ಎಲ್ಲೇ ಖರ್ಚು ಮಾಡ್ತಾರೆ, ನಾವು ಸಿನಿಮಾ ಮೇಕಿಂಗಂತೂ ಅದ್ದೂರಿಯಾಗಿ ಖರ್ಚು ಮಾಡಿದ್ದೀವಿ ಸರ್. ತುಂಬ ಇಲ್ಲ ಅಂದರೆ ಸಿನಿಮಾ ಇವಾಗ ಒಂದು 90ರಿಂದ 1 ರೀಚ್ ಆಗಿದೆ ಸರ್. ಓಕೆ ಸರ್, ಈಗ ನಾನು ಮಧ್ಯೆ ಪ್ರವೇಶ ಮಾಡೋದು ಉದ್ದೇಶ ಅಂದರೆ, ಈ ಸಾಂಗು ಅನ್ನೋ ವಿಚಾರ ಬಂದಾಗ ತಾವು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಅಂದ್ರೆ ತಾವು ಎಷ್ಟೋ ಸಿನಿಮಾಗಳಿಗೆ ಒಂದು ಕೊರಿಯೋಗ್ರಫಿ ಮಾಡಿರ್ತಕ್ಕಂಥವ್ರು ತಾವು. ಆದ್ರೆ ಮಾಡಿರೋದು ನಾನು ಕೂಡ ಒಂದು ಸಾಂಗ್ಗಳಲ್ಲಿ ನೋಡಿದ್ದೀನಿ. ಅಂದ್ರೆ ಕೊರಿಯೋಗ್ರಫಿಲಿ ತಾವು ಒಂದು ಪ್ಲೇಸ್ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತೀರಿ ಅಂದ್ರೆ, ಸ್ವಲ್ಪ ಹಿಂದಿ ಸಿನಿಮಾಗಳಲ್ಲಿ ಮಾಡ್ತಾರೆ ನೋಡಿ, ಆ ರೀತಿ ಒಂದು ವಾಟರ್ ಅಂದ್ರೆ ನೀರಿರೋಂಥ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ತೀನಿ. ಆ ಒಂದು ಪ್ರಯತ್ನಗಳು ನಿಮ್ಮ ಸಿನಿಮಾದಲ್ಲಿ ಇದೆಯಾ ಸರ್? ಖಂಡಿತ ಸರ್, ಖಂಡಿತ. ಅಂತಾರೆ ಇವಾಗ ನಮ್ಮ ಒಂದು ಡುಯೆಟ್ ಸಾಂಗು ಮತ್ತು ಒಂದು ಫ್ರೆಂಡ್ಶಿಪ್ ಸಾಂಗು, ಅವೆರಡು ಸಾಂಗನ್ನು ಬಂದು 1 ಅವರಲ್ಲಿ ಮಾಡಿದ್ವಿ. ಮತ್ತು ಬೋಟಿಂಗಲ್ಲೆಲ್ಲ ಮಾಡಿದ್ವಿ, ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ಸಾಂಗು ಅದ್ದೂರಿಯಾಗಿ ಬಂದಿದೆ. ಇವಾಗ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ, ಡುಯೆಟ್ ಸಾಂಗ್ನ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ, ಮತ್ತು ಒಂದು ಫ್ರೆಂಡ್ಶಿಪ್ ಸಾಂಗು ವಿಡಿಯೋ ಸಾಂಗು ಬಿಟ್ಟಿದ್ದೀವಿ. ಅದು ಒಳ್ಳೆ ವ್ಯೂಸ್ ಎಲ್ಲ ತುಂಬ ನೋಡಿ ಒಳ್ಳೆ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಸರ್. ತುಂಬ ಬ್ಯೂಟಿಫುಲ್ ಆಗಿದೆ. ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾರಿಂದ ಫ್ರೆಂಡ್ಸ್ಗೆ ಏನು ಸಂಬಂಧ ಇದೆ ಅನ್ನೋದು ಆ ಸಾಂಗಲ್ಲಿ ತುಂಬ ಚೆನ್ನಾಗಿದೆ ಸರ್. ಓಕೆ ಸರ್, ಒಳ್ಳೆಯದಲ್ಲ. ಆಮೇಲೆ ಸರ್, ಇಷ್ಟು ಅಂತಕ್ಕಂಥ ಒಂದು ಪದ ಬಂದಾಗ ಇಡೀ ರಾಜ್ಯದ ಜನತೆಗೆ ಡಾಕ್ಟರ್ ಅಂಬರೀಷ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಹೆಸರು ಇಡೀ ರಾಜ್ಯಕ್ಕೆ ಕುಚಿಕು ಅಂದ್ರೆ ಅವರೇ ಇರ್ಬೋದು ಅಂತ ಜನರ ಒಂದು ಕಲ್ಪನೆಗಳಿರುತ್ತೆ. ಅಂದ್ರೆ ಅವರ ಒಂದು ದೃಶ್ಯಾವಳಿಗಳು ನಿಮ್ಮ ಸಿನಿಮಾದಲ್ಲಿ ಇದೆಯಾ ಸರ್? ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣವರು ಮತ್ತೆ ವಿಷ್ಣುವರ್ಧನ್ ಅಂಬರೀಷ್ ಅವರು ಇಬ್ಬರು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗ್ತಾರೆ. ಆಡಿಯನ್ಸ್ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ನೋಡಿದ್ರೆ ಅಭಿಮಾನಿಗಳೆಲ್ಲ ಫುಲ್ ಹುಚ್ಚೆದ್ ಕುಣಿಬೇಕು ಸರ್. ಅವ್ರಿಬ್ಬರು ಇಮೇಜ್ ನೋಡಿದ್ರೆ ಆ ತರ ಕ್ರಿಯೇಟ್ ಮಾಡಿದ್ದೀವಿ ಸರ್. ಆಮೇಲೆ ಬಂದಾಗ ಅಂದ್ರೆ ಈಗ ಏನು ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಅಂದ್ರೆ ಅವ್ರ ಜೂನಿಯರ್ ಆರ್ಟಿಸ್ಟ್ಗಳನ್ನ ತಾವು ಕರೆಸಿ ಒಂದು ಆಡಿಷನ್ ಅಲ್ಲಿ ತಾವು ಕರೆಸಿದ್ರಿ ಸರ್. ಅವರು ಕೂಡ ಅಂದ್ರೆ ಇವತ್ತೇನು ವಿಷ್ಣುವರ್ಧನ್ ಅವರು ಮತ್ತೆ ಅಂಬರೀಷ್ ಅವರು ಇದ್ರೆ ಇವತ್ತೇನು ನಿಮ್ಮ ಮನಸ್ಸಲ್ಲಿ ಒಂದು ಗೌರವ ಸೂಚಿಸಬೇಕು, ಅದೇ ಒಂದು ದೃಷ್ಟಿಕೋನದಲ್ಲಿ ಜೂನಿಯರ್ ಆರ್ಟಿಸ್ಟ್ ಅವರು ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ರಿ. ಅದ್ರ ಬಗ್ಗೆ ಹೇಳಿ ಸರ್. ಓಕೆ ಸರಿ ಸರ್. ಆದರೆ ನಮ್ಮ ಆಡಿಯೋ ರಿಲೀಸ್ ದಿನ ನಾವೇನು ಮಾಡಿದ್ವಿ ಅಂತಂದರೆ, ಫಸ್ಟು ವಿಷ್ಣು ಸರ್ ಸಮಾಧಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿದ್ವಿ. ಸೂಪರ್ ಸರ್. ಆಮೇಲೆ ನೆಕ್ಸ್ಟ್ ಅಂಬರೀಷ್ ಸರ್ ಸಮಾಧಿ ಹತ್ರ ಹೋಗಿ ಅವ್ರಿಗೂ ಪೂಜೆ ಮಾಡಿ ಮಾಡಿದ್ವಿ ಸರ್. ನೆಕ್ಸ್ಟ್ ನಾವು ಆಡಿಯೋ ರಿಲೀಸ್ಗೆ ಅಂತ ಬಂದಾಗ ನಾವು ಒರಿಜಿನಲ್ ಆಗಿ ನಮ್ಮ ವಿಷ್ಣು ಸರ್ ಅಂಬರೀಷ್ ಸರ್ ಹತ್ರ ಅವ್ರ ಹತ್ರ ಹೋಗಿ ನಾವು ಕಾಪಿಂಗ್ ಮಾಡಿಸ್ಬೇಕು, ತುಂಬ ಹಲವಾರು ಕನಸುಗಳಿತ್ತು ಸರ್ ನಮಗೆ. ಆದರೆ ನಮ್ಮ ಕೈ ಸಿಕ್ಕಲಿಲ್ಲ. ಕೊನೆಗೆ ಅವ್ರ ಥರನೇ ಅಭಿನಯ ಮಾಡೋಂಥವ್ರನ್ನ ಜೂನಿಯರ್ ಆರ್ಟಿಸ್ಟ್, ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಅಂಬರೀಷ್ ಅವ್ರನ್ನ ಕರೆದು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ಅವ್ರನ್ನ ಇನಾಗ್ರೇಟ್ ಮಾಡಿ ಅವ್ರ ಕಡೆಯಿಂದ ದೀಪ ಅಲಂಕಾರ ಮಾಡಿ ಇದನ್ನೆಲ್ಲ ಕರೆದು ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಸರ್. ಅದೇ ಸರ್, ಈ ಒಂದು ಪ್ರೇಕ್ಷಕರು ಕೂಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಅದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾಗಿ ತಮ್ಮ ಸಿನಿಮಾ ಯಾವಾಗ ಅತಿ ಶೀಘ್ರದಲ್ಲಿ ಆಗುತ್ತಾ ಇನ್ನು ವಿಳಂಬ ಆಗುತ್ತೆ ಸರ್? ದಯಮಾಡಿ ನಮ್ಮ ಪ್ರೇಕ್ಷಕರಿಗೆ ಹೇಳಿ ಸರ್. ಖಂಡಿತ ಸರ್, ಆದಷ್ಟು ಬೇಗ ಮುಂದಿನ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಕಾಲೇಜು ವಿದ್ಯಾರ್ಥಿ ಮುಂದಿನ ತಿಂಗಳಂದ್ರೆ ಜನವರಿ ಅನ್ಕೊಂಡಿದ್ದೀವಿ, ಜನವರಿ ಅಂತ ನೋಡೋಣ. ನಮ್ಮ ಪ್ರೊಡ್ಯೂಸರ್, ನಮ್ಮ ನಿರ್ಮಾಪಕರು ಏನು ಹೇಳ್ತಾರೆ, ನಮ್ಮದೇ ಒಂದು ನಿರ್ಧಾರ ಇರಲ್ಲ. ನಮ್ಮ ನಿರ್ಮಾಪಕರು ಅವರ ಅನುಕೂಲ ನೋಡ್ಕೊಂಡು ಅದ್ರ ತಕ್ಕಾಗೆ ನಾವು ಮಾಡೋದಕ್ಕೆ ಕೊಟ್ಟಲ್ಲಿ ಆದಷ್ಟು ಬೇಗ ತೆರೆ ಮೇಲೆ ಮುಂದೆ ಬಂದೇ ಬರುತ್ತೆ. ಎಲ್ಲ ಪ್ರೇಕ್ಷಕರು ನಮ್ಮ ಈ ಕುಚುಕು ಚಿತ್ರ ತಂಡವನ್ನು ಪ್ರೋತ್ಸಾಹಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ಅದ್ರಲ್ಲಿ ನಾನು ಕೂಡ ಒಬ್ಬ ಸಣ್ಣ ಕಲಾವಿದ. ಹಾಗಾಗಿ ಈ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡಿ ಯಶಸ್ವಿಗೊಳಿಸಿ ಅಂತೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಹಾಗೆ ಸರ್, ತಮಗೆ ಒಳ್ಳೇದಾಗಲಿ ಸರ್.